ನಮಸ್ಕಾರ ವೀಕ್ಷಕರೇ, ಜಾನ್ವಿ ಕಿ ಜಿಂದಗಿ ಚಾನೆಲ್ ನಲ್ಲಿ ನಾನು ಜೈ ಜಾನ್ವಿ ನಿಮ್ನ ಸ್ವಾಗತ ಮಾಡ್ತೇನೆ. ನೋಡಬಹುದು ನಾವು ಬಂದಿದ್ದೀವಿ ಅತ್ನಿರಲ್ಲಿ. ಅತ್ನಿ ತುಂಬಾ ಚೆನ್ನಾಗಿದೆ. ಅತ್ನಿರಲ್ಲಿ ನಾವು ತಿರುಗಾಡಿ ತುಂಬಾ ಓಡಾಡಿದ್ದೇನೆ. ಆಮೇಲೆ ಅತ್ನಿಗೆ ಬಂದೇವಿ. ಸ್ವಾಮಿ ಕಲೆಕ್ಷನ್ ಹೋಗ್ಲಿಲ್ಲ ಅಂದ್ರೆ ಹೆಂಗಲ್ಲಪ್ಪ, ಅದಕ್ಕೆ ನಾನು ಸ್ವಾಮಿ ಕಲೆಕ್ಷನ್ ನಲ್ಲಿ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ಹಾಳಿಂದ ನಾವು ತಗೋಲಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾನು ಬೆಂಗಳೂರ ಪೂರ್ಣ ಈ ಕಡೆ ಹೋಗೋದು ಆಗತೈತಿ. ಅಡ್ಡಾಡೋದು ಸ್ಟ್ರೀಟ್ ಶಾಪಿಂಗ್ ನ ಮ್ಯಾಗ್ ಮಾಡ್ತಿರ್ತೇನೆ. ತುಂಬಾ ಬೆಸ್ಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ತಗೊಂಡೆ. ನೋಡ್ಬೋದು, ತೋರಿಸ್ತೇನೆ ನಾನು. ಸ್ವಲ್ಪ ಮಾಡಿದ್ದೇನೆ ಶಾಪಿಂಗ್, ಭಾಳ ಮಾಡಲಿಲ್ಲ. ಯಾಕಂದ್ರೆ ಮತ್ತೆ ನನಗ ಮುಂಬೈ ಮತ್ತು ಬೆಂಗಳೂರಿಗೆ ಪ್ಲಾನ್ ಇದೆ. ಅದಕ್ಕೋಸ್ಕರ ಇದು ನೋಡ್ಬೋದು, ನಿಕ್ಕರ್ಸ್ ಪಿಲ್ಲುಗೋಸ್ಕರ ನಾನು ನಿಕ್ಕರ್ಸ್ ತಗೊಂಡೇನೆ. ಇದು ಎರಡು ನಿಕ್ಕರ್ ಎಷ್ಟಾಗಿರ್ಬೋದು ಒಂದ್ ಸ್ವಲ್ಪ ಗೆಸ್ ಮಾಡ್ತೀರಾ? ಗೆಸ್ ಮಾಡೋದು ನಿಮಗೆ ಆಗಲ್ಲ. ಇದು ಜಸ್ಟ್ 40 rupees 2 ಪೀಸ್, ಮೀನ್ಸ್ 20 rupees 1. 20 rupees ಏನಂತ ಬರುತ್ತಲ್ಲ, ಈಗಿನ ಕಾಲದಲ್ಲಿ ಏನು ಬರಲ್ಲ. ಮಕ್ಕಳೇ ಹಾಗೆ ಚಾಕ್ಲೇಟ್ ಬಿಸ್ಕೆಟ್ ತಿನ್ಬಿಡ್ತಾರು. ಅದಕ್ಕೆ ನಾನು ಇದು ಎರಡು ತಗೊಂಡ್ಬಿಟ್ಟೆ. ಮತ್ತೆ ಅವ್ರಿಗೆ ಇದೆ ಆಲ್ರೆಡಿ, ಅವ್ರ ಕಡೆ ಫುಲ್ ಸ್ಟಾಕ್ ಇದೆ ಇಂಥದ್ದು. ಅದಕ್ಕೆ ನಾ ಜಾಸ್ತಿ ತಗೋಳಕ್ ಟ್ರೈ ಮಾಡ್ಲಿಲ್ಲ. ಬಟ್ ಕಡಿಮೆ ರೇಟ್ದಾಗಿ ಸಿಗ್ತಾ ಇದೆ, ಚೆನ್ನಾಗಿದೆ ಅಂತ ನಾ ಎರಡು ತಗೊಂಡ್ಬಿಟ್ಟೆ. ಈಗ ನೋಡ್ಬೋದು, ಇದು ಕಲರ್ಫುಲ್ ಇದು ಕೊರಿಗೋಸ್ಕರ ತಗೊಂಡೆ ನಾನು. ಇದು ನೋಡ್ಬೋದು 50 rupees ಪ್ರೈಸ್ ಕಾಣ್ತಾ ಇದೆಯಲ್ಲ, ಇದು 50 rupees ಎರಡು, ಅಂದ್ರೆ 25 rupees ಒಂದು ಬಿದ್ದಲ್ಲಿ. ಕ್ವಾಲಿಟಿ ಇಷ್ಟು ಸಾಫ್ಟ್ ಚೆನ್ನಾಗಿದೆಯಲ್ಲ, ಫುಲ್ ಸಾಫ್ಟ್ ಬಟ್ಟೆ ಇದೆ, ಪ್ಯೂರ್ ಕಾಟನ್ ಇದೆ. ಮಕ್ಕಳಿಗಂದ್ರೆ ತುಂಬಾ ಚೆನ್ನಾಗಿದ್ದು. ನೋಡ್ಬೋದು ಇಲ್ಲಿ ಛೋಟಾ ಭೀಮ್ದಿನ ತೋರಿಸಿದರು, ಚಂದಿದೆ. 25 rupees ಬಂದೆ. ಇದು ಕಲರ್ಸ್ ಅಂದ್ರೆ ಮಕ್ಕಳ ಮ್ಯಾಗ ತುಂಬಾ ಚಂದ ಕಾಣುತ್ತ. ಇದ್ರ ಮ್ಯಾಗ ಒಂದ್ ಸಣ್ಣ ಏನ್ರ ಬನಿಯಾನ್ ಹಾಕ್ಬಹುದು, ಶಾರ್ಟ್ ಒಂದ್ ಸ್ವಲ್ಪ ಏನಾರ ಟೀ ಶರ್ಟ್ಸ್ ಹಾಕ್ಬಹುದು, ಸ್ಲೀವ್ಲೆಸ್ ಟೀ ಶರ್ಟ್ ಹಾಕ್ಬಹುದು. ಎಷ್ಟು ಚಂದ ಕಾಣುತ್ತ ಮಗುಗ. ಅದ್ರ ನಾನು ಎರಡು ತಗೊಂಡ್ಬಿಟ್ಟೆ. ಏನ್ ಬರುತ್ತಲ್ಲ ಇದು 50 rupees ತಗೊಂಡ್ಬಿಟ್ಟೆ ನಾನು. ಇತ್ತು ಆಕೆ ಕಡೆ ಇದೆ ಆಲ್ರೆಡಿ, ಆಕೆ ಕಡೆ ಫುಲ್ ಇದೆ ಸ್ಟಾಕ್. ನಾನು ಮುಂಬೈದಲ್ಲಿನೂ ಪೂನಾದಲ್ಲಿನೂ ಭಾಳ ತಗೋದಿದ್ದೆ. ಬೆಂಗಳೂರಲ್ಲಿನೂ ಭಾಳ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ. ಅಲ್ಲಿಯೂ ಕಡಿಮೆ ರೇಟ್ದಾಗ ನಂಗೆ ಸಿಕ್ಕೈತಿ. ಬಟ್ ಇಲ್ಲಿ ಮಟ್ಟ ಬಂದೇನಿ, ಇರ್ಲಿ ಆ ರೇಟಿಗೆ ಏನ್ ಬರುತ್ತಂತ ನಾನು ತಗೊಂಡ್ಬಿಟ್ಟೆ. ಇದು ನೋಡ್ಬೋದು ಟೀ ಶರ್ಟ್, ಎಷ್ಟು ಚೆನ್ನಾಗಿದೆ ಅಲ್ಲ. ಆರೆಂಜ್ ಫುಲ್ ಲೈಟ್ ಒಂಥರ ಪೀಚ್ ಕಲರ್ ಅಂತಾರಲ್ಲ, ಪೀಚ್ ಕಲರ್ ಇದೆ. ಇದು ಒಂದು ವಿ ಶೇಪ್ ಕಾಲರ್ ಇದೆ, ಚೆನ್ನಾಗಿದೆ. ಬಟ್ಟೆ ಮಾತ್ರ ತುಂಬಾ ಸಾಫ್ಟ್, एकदम ಮಸ್ತ್ ಪ್ಯೂರ್ ಕಾಟನ್ ಇದೆ. ಇದು ಚಂದಿದೆ. ಇದು ಒಂದೇ ಎರಡು ಟೀ ಶರ್ಟ್. ನಂಗೆ ಟೀ ಶರ್ಟ್ ತಗೊಂಡ್ ಹೀಗೇನ್ ಪ್ಲಾನ್ ಇರ್ಲಿಲ್ಲ, ಯಾಕಂದ್ರೆ ನಾ ಪುನಾದಲ್ಲಿನೂ ಪಿಲ್ಲು ಪರೀಗ ಸೇಮ್ ಟೀ ಶರ್ಟ್ ಭಾಳ ತಗೋದಿದ್ದೆ. ಬೆಂಗಳೂರಲ್ಲಿನೂ ಭಾಳ ತಗೋದಿದ್ದೆ. ತಗೊಂಡು ಏನೋ ಪ್ಲಾನ್ ಇರ್ಲಿಲ್ಲ. ಬಟ್ ಇದು ನಂಗೆ ಎಷ್ಟಕ್ಕೆ ಸಿಕ್ಕಿದ್ದು ಅದು ನಿಮಗೆ ಹೇಳಿದ್ರೆ ನೀವು ಆಶ್ಚರ್ಯ ಆಗತ್ತೆ ನಿಮಗೂ. ನೋಡ್ಬೋದು 100 rupees ಒಂದಲ್ಲ, 100 rupees 2, ಅಂದ್ರೆ 50 rupees ಒಂದು. ಎಷ್ಟು ಚೆನ್ನಾಗಿದೆ ಅಲ್ಲ ಡೀಲ್. 50 rupees ಏನಂತ ಬರುತ್ತೆ ಈಗಿನ ಕಾಲದಾಗ? ಏನು ಬರಲ್ಲ. ಮಕ್ಕಳೇ ಹಾಕೋತಾರು ಈ ಸೀಸನ್ದಲ್ಲಿ. ಅಂದರೆ ಮಕ್ಕಳ ತುಂಬ ಶಕೆ ಆಗುತ್ತೆ, ಹಾಗಾಗಿ ಬೆವರು ಬರುತ್ತೆ. ಆ ಟೈಮ್ದಾಗ ಮಕ್ಕಳು ಬಟ್ಟೆ ಚೇಂಜ್ ಮಾಡ್ತಿರ್ತಾರು. ಶಕೆ ಇದೆ, ಅದಕ್ಕೆ ನೀರಿನಲ್ಲಿ ಆಟ ಆಡ್ತಿರ್ತಾರು. ಬಟ್ಟೆ ಬೇಕೇ ಬೇಕು. ಆ ಟೈಮ್ದಲ್ಲಿ ಯೂಸ್ ಮಾಡ್ಬೋದು. ಇದು ಈಸಿಲಿ ಎಲ್ಲರೂ ಹೊರಗಡೆ ಹೋಗೋದಿತ್ತಂದ್ರೆ ಇದು ಹಾಕ್ಬೋದು ಮಕ್ಕಳಿಗೆ. ಇದು ಪಿಲ್ಲು ಸೈಜ್ ಇದೆ, ಬಟ್ ಪರಿನೂ ಹಾಕ್ಬೋದು. ಯಾಕಂದರೆ ಈಗ ಶಕೆ ಸೀಸನ್ ಅಲ್ಲ, ಮತ್ತು ಸ್ವಲ್ಪ ಲೂಸ್ ಬಟ್ಟೆನ ಬೆಟ್ರ್. ಮತ್ತು ಹಾಗೂ ನಾನು ಎರಡು ಮಕ್ಕಳಿಗೆ ನಾನು ಲೂಸ್ ಬಟ್ಟೆ ಹಾಕ್ತೇನೆ ಜಾಸ್ತಿಯಾಗಿ. ನಾನು ಸ್ವಲ್ಪ ಲೂಸ್ ಬಟ್ಟೆ ಹಾಕೋತೇನೆ. ನಂಗೆ ಲೂಸ್ ಬಟ್ಟೆನ ಇಷ್ಟ, ಕಂಫರ್ಟೇಬಲ್ ಅನ್ಸುತ್ತೆ. ಮತ್ತು ಇದು ನೋಡ್ಬೋದು ಸ್ಕಾರ್ಫ್. ನಾ ಎಲ್ಲ ಹೋದ್ರೇನು ಇಂಥ ಸ್ಕಾರ್ಫ್ ಸಿಕ್ಕಿತ್ತಂದ್ರೆ ನಾ ಚಾನ್ಸ್ ಮಿಸ್ ಮಾಡಲ್ಲ, ನಾ ತಗೊಂಡೇ ಬಿಡ್ತೇನೆ. ಇದು ನೋಡ್ಬೋದು, ಅಲ್ಲಿ ನಾ ತಗೊಂಡೆ. ಇದ್ರ ಮ್ಯಾಗ ಎಷ್ಟು ಪ್ರೈಸ್ ನೋಡಿ, ನಾ ಅಂದ್ರೆ ಫುಲ್ ಶಾಕ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ರಿಂಟ್. ಬಟ್ಟೆ ತುಂಬ ಚೆನ್ನಾಗಿದೆ, ಪ್ಯೂರ್ ಒರಿಜಿನಲ್ ಕಾಟನ್ ಇದೆ ಇದು. ಮತ್ತು ಪ್ರಿಂಟ್ ಇಷ್ಟು ಚೆನ್ನಾಗಿದೆ, ಸ್ಮಾಲ್ ಹಿಂಗೆ ಫ್ಲವರ್ಸ್ ಇದೆ. ಚೆನ್ನಾಗಿದೆಯಲ್ಲ, ನನಗಂತೂ ತುಂಬ ಲೈಕ್ ಆಯಿತು. ಮತ್ತು ಇದು ನಿಮಗೆ ಪ್ರೈಸ್ ತೋರಿಸಿದ್ರೆ ನೀವು ಫುಲ್ ಶಾಕ್ ಆಗ್ತೀರಾ. ಯಾಕಂದರೆ ಇದು ನಾರ್ಮಲಿ 100, 120, 150 ಹೀಗೆ ಸಿಗೋದು. ಬಟ್ ಇದ್ರ ಪ್ರೈಸ್ ನೋಡ್ಬೋದು ಓನ್ಲಿ 65 rupees. 65 rupees ನೋಡಿ ನಾವು ಒಂದು ಸ್ವಲ್ಪ ಶಾಕ್ ಆದೆ. ರಿಯಲಿ 65 rupees? ಇದು ಸೈಜ್ ಎಷ್ಟಿರ್ಬೋದು? ಹಿಂಗೆ ಹ್ಯಾಂಗ್ ಮಾಡಿದ್ದು ನಾನು, ಅದು ಹೆಂಗೆ ಬಿಚ್ಚು ಕೊಡ್ತಾರೋ ಇಲ್ಲೋ ಅಂತ ನಂಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ನಾ ಏನು ಮಾಡಿದ್ದೆ, ಏನಾಗೋದಾಗಲಿ ಅವ್ರು ಏನಾರ ಬಂದ್ರೆ ನಂಗೆ ಇಲ್ಲ, ನಾ ಸೈಜ್ ಚೆಕ್ ಮಾಡತ್ತೀನಿ ಅಂತ ಹೇಳ್ಬೋದು. ಬಟ್ ನಾ ಇದು ಓಪನ್ ಮಾಡ್ತೇನೆ. ಓಪನ್ ಮಾಡಿಬಿಟ್ಟೆ, ಇಷ್ಟು ಸೈಜ್ ಇದೆಯಲ್ಲ, ಇದು ನೋಡಿದ್ರೆ ನಾ ಫುಲ್ ಹ್ಯಾಪಿ, ಫುಲ್ ಖುಷ್ ಅದೇ. ನಾನು ಹಾಂ
ನಾ ತೊಗೊಂಡ್ಬಿಟ್ಟೆ. ಇದು 65 ರುಪೀಸ್ಗಿದೆ. ಆಮೇಲೆ ಇದ್ರಾಗೆ ನಾ ಇನ್ನೊಂದು ಈ ಕಲರ್, ಈ ಡಿಸೈನ್ ಸಾಕ್ಷಿಗೆ ಲೈಕ್ ಆಯಿತು. ಆಂಟಿ ಇದೇ ಡಿಸೈನ್ ತಗೋ, ಈ ಕಲರು ಚೆನ್ನಾಗಿದೆ ಅಂತ ಹೇಳಿ ಸಾಕ್ಷಿ ಸೆಲೆಕ್ಟ್ ಮಾಡಲು. ಆಮೇಲೆ ಇದು ಒಂದು ಇದೇ ಕಲರ್ ಒಳಗೆ ಇನ್ನೊಂದು ತೊಗೊಂಡಿದ್ದೆ ನಾನು. ಸೇಮ್ ಕಲರ್ ಏನು ಮಾಡೋದಲ್ಲ ಅಂತ ಹೇಳಿ ನಾನು ಚೇಂಜ್ ಮಾಡ್ಕೊಂಡ. ಆಮೇಲೆ ಅವ್ರು ಹೇಳಿ ಮಾತಾಡಿಸಿ ಚೇಂಜ್ ಮಾಡ್ಕೊಂಡ. ಅದೇ ಪ್ರಿಂಟ್ದಲ್ಲಿ ಯೆಲ್ಲೋ ಕಲರ್ ಒಂದು ತೊಗೊಂಡ್ಬಿಟ್ಟೆ. ನಾನು ಬೈಕ್ ಮ್ಯಾಗ ಅಡ್ಡಾಡ್ತಾನೆ ಈಗ ಸದ್ಯದಾಗಂದ್ರೆ ಬೈಕ್ ಮ್ಯಾಗ ಅಡ್ಡಾಡೋದು ನಂಗೆ ತುಂಬ ಆಗ್ತಾ ಇದೆ. ಆಮೇಲೆ ಈ ಕಡೆ ಬೆಂಗಳೂರು ಈ ಕಡೆ ನಂದು ಏನಾರ ಕೆಲಸ ಬರುತ್ತೆ. ಆ ಟೈಮ್ನಾಗೂ ನಾವು ಹೊರಗಡೆ ಹೋಗ್ತೇನೆ. ಹಿಂಗೆ ಸ್ಕಾರ್ಫ್ ಹಾಕೊಳಕ್ಕೆ ನಂಗೆ ತುಂಬ ಇಷ್ಟ. ಬೈಕ್ನಲ್ಲಿ ಕಂಫರ್ಟೇಬಲ್ ಅನ್ಸುತ್ತೆ. ಕೋಲ್ಡ್ ಸೀಸನ್ದಾಗಂತ ಬೇಕೇ ಬೇಕು. ಬಟ್ ಈ ಶೆಕೆ ಸೀಸನ್ ಇದೆ ಅಲ್ಲ, ಬೈಕ್ ಮ್ಯಾಗ ಆಲ್ ಸ್ಟ್ರೀಟ್ ಶಾಪಿಂಗ್ ಮಾಡೋಕೆ ಹೊರಗಡೆ ಹೋಗೋ ಟೈಮ್ದಾಗ ಈ ಸ್ಕಾರ್ಫ್ ಹಾಕೊಂಡ್ಬಿಟ್ರೆ ಬಿಸಿಲಿಂದ ನಮ್ಗೆ ಕವರ್ ಮಾಡ್ಕೋಬೋದು. ಆಮೇಲೆ ನಾವೊಂದು ಹಿಂಗೆ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಹಿಂಗೆ ಸ್ಕಾರ್ಫ್ ಅಂದರೆ ಹಿಂಗೆ ಫುಲ್ ಸ್ಕಾರ್ಫ್ ಇತ್ತು ಹಿಂಗೆ. ಆಮೇಲೆ ಹಿಂಗೆ ಕ್ಯಾಪ್ ಇತ್ತು, ಚಂದಿದೆ ಕ್ಯಾಪ ಮತ್ತು ಹಿಂಗೆ ಫುಲ್ ಸ್ಕಾರ್ಫ್. ಅದು ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟ್ದಲ್ಲಿ. ಬಟ್ ಏನಾಯಿತು, ಅದು ಯಾವಾಗ ನಂದು ಆರ್ಡ್ರ್ ರೀಚ್ ಆಯಿತು ಅವಾಗ ನಾವು ಹೊರಗಡೆ ಹೋಗಿದ್ದೆ. ಮೇ ಬಿ ನಾವು ಬೆಂಗಳೂರು ಹೋಗಿದ್ವಿ ಅಲ್ವಾ ರೀ? ನಾವು ಬೆಂಗಳೂರಲ್ಲಿ ಇದ್ವಿ. ಅದು ನಂಗೆ ರಿಸೀವ್ ಆಗಲಿಲ್ಲ. ಆಮೇಲೆ 2-3 ಸತಿ ಆರ್ಡ್ರ್ ಮಾಡಿದ್ದೆ. ಬಟ್ ಆ ಸಮಯದಲ್ಲೂ ಇರಲಿಲ್ಲ ಮನೆಯಲ್ಲೇ. ಈ ಕಡೆ ಈಗ ಜಾತ್ರೆ ಅದು ತುಂಬ ಇದೆಯಲ್ಲ, ಹಾಗಾಗಿ ನಂಗೆ ಅದು ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದರಲ್ಲಿ ಫೇಸ್ ಕವರು ಮಾಡ್ಬೋದು. ನಾನು ಫೇಸ್ ಕವರ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಿಂಗಾರ ಸ್ಕಾರ್ಫ್ ಹಾಕೋಬೋದು. ಮತ್ತು ನಾನು ಯೂಸ್ ಮಾಡ್ತೇನೆ, ನಂಗೆ ತುಂಬ ಇಷ್ಟ. ಕೋಲ್ಡ್ ಸೀಸನ್ದಲ್ಲಿ ನಾನು ಮಾಡ್ತೇನೆ. ಬಟ್ ಇದು ಬಿಸಿಲು ಇದೆಯಲ್ಲ, ಬಿಸಿಲ್ದಾಗೆ ನಾ ಬೈಕ್ ಮ್ಯಾಗ್ ಇದು ಸ್ಕಾರ್ಫ್ ಇಲ್ದಿರ ನಾನು ಯಾವಾಗೂ ಬೈಕ್ ಮ್ಯಾಗ್ ಕೂಡಲ್ಲ. ನಂಗೆ ಬೇಕೇ ಬೇಕು, ಯಾವುದೂ ಸೀಸನ್ ಇರಲಿ ಅಂತ. ಇದು 2 ತೊಗೊಂಡ್ಬಿಟ್ಟೆ ನಾನು. ಇದೆ ನನ್ನ ಕಡೆ ಆಲ್ರೆಡಿ ಇಂಥ ಸ್ಟಾಕ್ ತುಂಬ ಇದೆ. ಬಟ್ 65 ಏನು ಬರುತ್ತೆ ಅಂತ ಅದು ಪ್ಯೂರ್ ಕಾಟನ್. ಅದಕ್ಕೆ ನಾನು 2 ತೊಗೊಂಡ್ಬಿಟ್ಟೆ. ಇದು 2, ಇಲ್ಲೊಂದು ಟಿ ಶರ್ಟ್, ಇದು 2 50. ಇದು ಮತ್ತೊಮ್ಮೆ ನಾನು ರೇಟ್ಸ್ ಹೇಳ್ತೇನೆ. 65 50 ರುಪೀಸ್. 100ಗೆ 2 ಇತ್ತು. ಕಂಪಲ್ಸರಿ 2 ತೊಗೋಬೇಕಂತ. ಪಿಲ್ಲು ಸೈಜ್ ಪರಿನೂ ಯೂಸ್ ಮಾಡ್ಬೋದು. ಸ್ವಲ್ಪ ಲೂಸ್ ಇದ್ರೂ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ. 50 ರುಪೀಸ್ 2 ಕಂಪಲ್ಸರಿ ಇತ್ತು. ಅದೇ ಇದು 2 ಕಂಪಲ್ಸರಿ. 50 ರುಪೀಸ್ 2 ಅಂದರೆ 25 ರುಪೀಸ್ ಬಂದ. ಮಕ್ಕಳಿಗೆ ಹಿಂದೆ ಕಲರ್ ಬ್ರೈಟ್ ಕಲರ್ ಇದೆಯಲ್ಲ, ಡಾರ್ಕ್ ಇದೆ, ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾನು ಹಂಗೆ ಡಾರ್ಕ್ ತೊಗೊಂಡ್ಬಿಟ್ಟೆ. ಇದು ಪಿಲ್ಲು ಪ್ಯಾಂಟ್ಸ್ ಒಳಗಡೆ ಹಾಕೋಕೆ, ಅಂದರೆ ನಿಕ್ಕರ್. ಈಗ ನಾವು ಜೀನ್ಸ್ ಹಾಕೋತಾನು, ಫುಲ್ ಪ್ಯಾಂಟ್ಸ್ ಹಾಕೋತಾನಲ್ಲ, ಆ ಟೈಮ್ದಾಗೆ ಒಳಗಡೆ ಇದ್ದರೆ ಸ್ವಲ್ಪ ಕಂಫರ್ಟೇಬಲ್. ನಾವು ಹೊರಗಡೆ ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಆ ಟೈಮ್ದಲ್ಲಿ. ಈಗ ಸಣ್ಣವದನು ಅಷ್ಟು ಗೊತ್ತಾಗಲ್ಲ ಅವಂಗ. ಅದಕ್ಕೆ ಮತ್ತು ಪ್ಯಾಂಟ್ಸ ಎಲ್ಲರ ಅವಂಗ ಸೂಸು ಮಾಡೋದಿತ್ತಂದ್ರೆ ಇದು ಒಳಗಡೆ ಇದ್ರೆ ಅವಂಗೂ ಕಂಫರ್ಟೇಬಲ್, ಆರಾಮಿರುತ್ತೆ. ಮತ್ತು ಹಿಂಗೆ ಮನ್ಯಾಗ ಇದ್ದಾಗ ಇದ್ರ ಮ್ಯಾಗ ಬನ್ಯಾನ ಆಲ್ ಹಿಂಗೆ ಟೀ ಶರ್ಟ್ಸ ಅವ್ರ ಹಾಫ್ ಸ್ಲೀವ್ ಟೀ ಶರ್ಟ್ಸ ಹಿಂಗೇನಾದ್ರೂ ಇದ್ರೆ ಕಂಫರ್ಟೇಬಲ್ ಅಡ್ಡಾಡ್ಬೋದು. ಅವು ಏನು ಆಡು ಅನ್ಸಲ್ಲ. ಮತ್ತು ಈಗ ಹೆಂಗೂ ದೊಡ್ಡವಾಗೇನಲ್ಲ, ಹಾಗೆ ಅಡ್ಡಾಡೋದು ಸರಿ ಅನ್ಸಲ್ಲ. ಬಟ್ ಅವು ಹಾಗೆ ಅಡ್ಡಾಡೋದು ಇಷ್ಟ. ಆದರೂ ನಾ ಇದು ತೊಗೊಂಡ್ಬಿಟ್ಟೆ. ಹಿಂಗೆ ಆಲ್ರೆಡಿ ಅವ್ನು ಭಾಳ ಇದೆ, ಆದರೂ ನಾ ಕಡಿಮೆ ರೇಟ್ ಅಂತ ಹೇಳಿ ನಾನು ತೊಗೊಂಡ್ಬಿಟ್ಟೆ. 20 ರುಪೀಸ್ ಬಂದ 40 ರುಪೀಸ್ ಇಷ್ಟೇ. ಭಾಳ ಶಾಪಿಂಗ್ ಮಾಡಲಿಲ್ಲ ನಾನು, ಯಾಕಂದರೆ ಈ ಕಡೆ ಅಡ್ಡಾಡೋದು ಮತ್ತೆ ಆಗುತ್ತೆ. ಮತ್ತು ಹೀಗೆ ಭಾಳ ತೊಗೊಂಡ್ಬಿಟ್ಟಿನಿ ಅಂದರೆ ಮತ್ತೆ ಸ್ಟ್ರೀಟ್ ಶಾಪಿಂಗ್ ಮತ್ತೆ ನಂಗೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಮತ್ತು ನಮ್ಮ ಮೇನ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆಯಲ್ಲ, ಅದು ಹಸ್ಬೆಂಡ್ ಅವ್ರ ಪರ್ಮಿಷನ್ ಕೊಟ್ಟಾಗೆ ನಾನು ಏನಾರು ಪರ್ಚೇಸ್ ಮಾಡ್ಬೋದು. ಅದು ಅವ್ರು ಎಷ್ಟು ಪರ್ಮಿಷನ್ ಕೊಟ್ಟರು ನಾನು ಅಷ್ಟು ತೊಗೊಂಡೆ. ಉಳಿದಿದ್ದ ಮತ್ತೆ ನಮಗೆ ಈ ಕಡೆ ಹೋಗೋದಿದೆ, ಸ್ಟ್ರೀಟ್ ಶಾಪಿಂಗ್ ಮಾಡೇ ಮಾಡ್ತೀನಿ, ಚಾನ್ಸ್ ಬಿಡಲ್ಲ. ಅದಕ್ಕೆ ಮತ್ತು ಇಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡಬೇಡ ಅಂತಂದರು. ಅದು ಓಕೆನೇ ಇದೆ ಅವ್ರದ್ದು ಅಂತೇಳಿ ನಾನು ಇಷ್ಟು ತೊಗೊಂಡೆ. ನಿಮಗೆ ಹೆಂಗೆ ಅನಿಸಿತ್ತು ನೀವು ಹೇಳ್ಬೋದು. ಹಾಗೆ ಅವ್ರು ಯಾರದಾರು ಅವರು ನಂಗೆ ಕಮೆಂಟ್ಸ್ ಮಾಡ್ಬೋದು. ಮತ್ತು ಯಾರ್ಯಾರು ಸ್ವಾಮಿ ಕಲೆಕ್ಷನ್ನಲ್ಲಿ ಶಾಪಿಂಗ್ ಮಾಡ್ಯಾರು, ಯಾರ್ಯಾರು ಸ್ವಾಮಿ ಕಲೆಕ್ಷನ್ ವಿಸಿಟ್ ಮಾಡ್ಯಾರು, ಅಲ್ಲಿನ ಕಲೆಕ್ಷನ್ ಯಾರ ಹತ್ರ ಇದೆ, ಅವ್ರದ್ದು ಇಲ್ಲಿನ ಯಾರ್ಯಾರು ಬಟ್ಟೆ ಯೂಸ್ ಮಾಡ್ಯಾರಲ್ಲ ಅವರು ನಂಗೆ ಕಮೆಂಟ್ಸ್ ಮಾಡ್ಬೋದು. ನನ್ನ ಕಮೆಂಟ್ಸ್ ಥ್ರೂ ನೀವು ತಿಳಿಸ್ಬೋದು. ಹಾಗೆ ಆತ್ಮೀಯದಲ್ಲಿ ಮತ್ತು ನಾ ಎಲ್ಲಿ ಹೋಗ್ಬೋದು, ಎಲ್ಲಿನ ವಿಡಿಯೋನ ಮಾಡ್ಬೋದು ಅಂತೇಳಿ ನನಗೆ ತಿಳಿಸ್ಬಿಡಿ. ಹಾಗೂ ನಂಗೆ ನಾಳೆ ಹೊಂಟೇನಿ ರಿಟರ್ನ್ ಖರೆ ಮತ್ತೆ ಬರ್ತೀನಿ. ಯಾಕಂದರೆ ಸಾಕ್ಷಿ ತುಂಬ ಹಠ ಮಾಡ್ತಾ ಇದ್ದಾಳೆ ಮತ್ತು ಬಾ ಆಂಟಿ ಅಂತ. ಸಾಕ್ಷಿಗೋಸ್ಕರ ನಾನು ಮತ್ತೆ ರಿಟರ್ನ್ ಬರ್ತೇನೆ. ಮತ್ತು ಆಯಿತು, ಮತ್ತೆ ಸಿಗೋರು. ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ಸ್ವಲ್ಪ ಕಂಜೂಸ ಬಿಟ್ಟ ಸ್ವಲ್ಪ ಕಮೆಂಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ, ಸ್ವಲ್ಪ ಲೈಕ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಯೂಟ್ಯೂಬರ್ಗೆ ನಿಮಗೆ ಅನ್ಸುತ್ತೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಂತ. ಬಟ್ ಅಷ್ಟೇ ಇರಲ್ಲ. ಈ ಥರ ಹಿಂದೂ ಭಾಳ ಎಫರ್ಟ್ಸ್ ಇರುತ್ತೆ. ಅದು ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು. ನಾವು ಹೊರಗಡೆ ಇದ್ದಾಗ ವಿಡಿಯೋ ಮಾಡ್ತಿರ್ತೀವಿ, ಜನ ನೋಡ್ತಿರ್ತಾರೆ. ಈಗ ನಮ್ಮದು ಫೇಸ್ ಅಷ್ಟು ಇದಿಲ್ಲ, ಅಂದರೆ ಅಷ್ಟು ಫೇಮಸ್ ಇಲ್ಲ. ಅದು ಜನ ನೋಡ್ತಿರ್ತಾರೆ, ಸ್ವಲ್ಪ ಜನ ನಗ್ತಿರ್ತಾರೆ. ನಾವು ಅಷ್ಟು ಹೈ ಸಿಟಿಯಲ್ಲೇ ಇರಲ್ಲ. ಇಲ್ಲಿನ ಜನ ಮೆಂಟಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇರ್ಬೋದು ಇಲ್ಲಿ ಯೂಟ್ಯೂಬರ್ ಇರ್ಬೋದು, ಇಲ್ಲಂತ ಇಲ್ಲ. ಬಟ್ ಆದರೂ
ಯೂಟ್ಯೂಬರ್ ಅಂತೇಳಿ ಮನೆಯಾಗಿನವರು ಅಷ್ಟು ಸಪೋರ್ಟ್ ಮಾಡಲ್ಲ, ರಿಲೇಷನ್ದವರು ಅಷ್ಟು ಸಪೋರ್ಟ್ ಮಾಡಲ್ಲ, ಮತ್ತು ಹೊರಗಿನ ಜನ ಏನಂತ ಸಪೋರ್ಟ್ ಮಾಡ್ತಾರಲ್ಲ. ಅದಕ್ಕೆ ನಾ ಕೇಳ್ಕೊತೇನೆ ನಿಮಗೆ, ನಂಗೆ ಯೂಟ್ಯೂಬರ್ ಆಗೋದಿದೆ. ನಾ ಇನ್ನು ಮುಂದೆ ವಿಡಿಯೋ ಮಾಡ್ತೇನೆ, ಕನ್ನಡನೂ ಮಾಡ್ತೇನೆ, ಮರಾಠಿನೂ ಮಾಡ್ತೇನೆ, ಹಿಂದಿನೂ ಮಾಡ್ತೇನೆ. ನಂಗೆ 3 ಭಾಷೆ ನಂಗೆ ಫುಲ್ ಫೇವ್ರೇಟ. 3 ಭಾಷೆದಲ್ಲಿ ನಾನು ಮಾತಾಡ್ಬೋದು. ನಾನು ಕನ್ನಡತಿ, ನಾನು ಕನ್ನಡ ಸ್ವಶಿ, ಅದು ನನಗೊಂದು ಅಭಿಮಾನ ಇದೆ. ನಾನು ಹುಟ್ಟು ಬೆಳೆದಿದ್ದ ಕಲ್ತಿದ್ದ ಮಹಾರಾಷ್ಟ್ರದಲ್ಲಿ, ಅದು ನನಗೊಂದು ಖುಷಿ, ಅಲ್ಲಿದು ನಂಗೆ ಅಭಿಮಾನ ಇದೆ. 2 ಭಾಷೆನ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೇನೆ, ಅಷ್ಟೇ ನಂಗೆ ಲೈಕ್ ಆಗುತ್ತೆ. ಇನ್ನೊಂದಂದ್ರೆ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಹಿಂದಿದಲ್ಲಿ ನಂಗೆ ಫುಲ್ ಅಂದ್ರೆ ಫುಲ್ ಫೇವ್ರೇಟು. ಹಿಂದಿನೂ ನಾ ಕ್ಲಿಯರ್ಲಿ ಮಾತಾಡ್ಬೋದು. ಅದು ನಂಗೆ ನಾ ಅಭಿಮಾನಲೇ ಹೇಳ್ತೇನೆ, ಹೌದು ನಾ ಹಿಂದಿ ಕ್ಲಿಯರ್ಲಿ ಮಾತಾಡ್ಬೋದು ಅಂತ. ನಂಗೆ ಹಿಂದಿ ಲೆಕ್ಚರರ್ ಆಗೋದು ತುಂಬ ಅಂದ್ರೆ ತುಂಬ ವಿಶ್ ಇತ್ತು. ಅದು ನಾನು ಕಂಪ್ಲೀಟ್ ಆಗಲಿಲ್ಲ. ಬಟ್ ನಾನು ಹಿಂದಿ ಭಾಳ ಚೆನ್ನಾಗಿದೆ. ಹಿಂದಿ ಸ್ಪೀಚ್ ಕೊಡೋದು, ಹಿಂದಿ ಭಾಷಣ ಮಾಡೋದು, ಹಿಂದಿ ಮಾತಾಡೋದು ನನಗೆ ತುಂಬ ಇಷ್ಟ. ಅದಕ್ಕೆ ನಾನು 3 ಭಾಷೆದಲ್ಲಿ ನಾನು ವಿಡಿಯೋ ಮಾಡ್ತೀನಿ, ಒಂದೇ ಚಾನಲ್ದಲ್ಲಿ ಮಾಡ್ತೀನಿ. ಯಾಕಂದರೆ ನಾವು ಅಷ್ಟು ಫೇಮಸ್ ಇಲ್ಲ, ನನ್ನ ಫೇಸ್ ಅಷ್ಟು ಜಾಸ್ತಿ ಫೇಮಸ್ ಇಲ್ಲ. ಬೇರೆ ಬೇರೆ ಚಾನಲ್ ಮಾಡೋದು, ಬೇರೆ ಬೇರೆ ಚಾನಲ್ದಲ್ಲಿ ಮಾತಾಡೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಅದೆಲ್ಲ ಬೇಡ. ಒಂದೇ ಇದ್ರಾಗ ಮಾಡ್ತೀನಿ. ನಾವು ಎಲ್ಲ ಒಂದು ದೇಶದಲ್ಲಿ ನಾವು ಎಷ್ಟು ಭಾಷೆದವ ಅದಾವಿಲ್ಲ, ಹಾಗೆ ನಾನು ಒಂದೇ ಚಾನಲ್ದಲ್ಲಿ ನಾನು ಬೇರೆ ಬೇರೆ ಭಾಷೆ ವಿಡಿಯೋ ಹಾಕ್ತಿರ್ತೇನೆ. ನೀವು ಅದಕ್ಕೆ ಲೈಕ್ ಮಾಡಿರಿ, ಮತ್ತು ನನಗೇನು ಬೇರೆ ಬೇರೆ ಸಜೆಷನ್ ನೀವು ಮಾಡ್ಬೋದು ಅಷ್ಟೇ. ಓಕೆ, ಮತ್ತೆ ಸಿಗೋಣ. ನಮಸ್ಕಾರ.